ಜೀವನವೂ ಅದೇ ರೀತಿಯದ್ದು. ತಮ್ಮ ಪರಿಶ್ರಮದಿಂದ ಬೆಳೆಯುವುದರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಜನರು ಕೂಡ ಸುಖವಾಗಿರಬೇಕು ಎಂಬ ಮಹತ್ವದ ಆಲೋಚನೆಯೊಂದಿಗೆ ಅವರು ಬದುಕುತ್ತಿದ್ದಾರೆ. ಬಡವರಿಗೆ ಮನೆ ಕಟ್ಟಿಸಿಕೊಡುವಂತಹ ಸೇವೆಗಳು ಅವರ ಹೃದಯದ ದೊಡ್ಡತನವನ್ನ ತೋರಿಸುತ್ತಿವೆ. ಕೈಲಾದಷ್ಟು ಸಹಾಯ ಮಾಡಿ ಹಲವಾರು ಜನರ ಬದುಕಿನಲ್ಲಿ ಬೆಳಕು ತುಂಬಿರುವ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ಸಿಎಂ ಬೈರೇಗೌಡ ಅವರಿಗೆ ಸುಮನ್ ಸಾಧಕ ಪ್ರಶಸ್ತಿ ನೀಡಿ ಗೌರವಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷದ ವಿಷಯ. ಇವರಂತಹ ವ್ಯಕ್ತಿಗಳು ಇನ್ನಷ್ಟು ಜನರಿಗೆ ಪ್ರೇರಣೆ ಆಗಲಿ ಎನ್ನುವುದೇ ನಮ್ಮ ಆಶಯ. ವೇದಿಕೆಗೆ ಸ್ವಾಗತ. ಸಿಎಂ ಬೈರೇಗೌಡರಿಗೆ ಸುವರ್ಣ ಸಾಧಕ ಪ್ರಶಸ್ತಿ ಚಿಕ್ಕಬಳ್ಳಾಪುರ ಈ ಬಾರಿಯ ಮತ್ತೊಬ್ಬ ಸನ್ಮಾನಿತರು ಸಿಎಂ ಬೈರೇಗೌಡ. ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಕಾರ್ಮಿಕರ ದಿನಾಚರಣೆಯ ದಿನದಂದು ಚಿಕ್ಕಬಳ್ಳಾಪುರ ನಗರದ ಕನ್ನಡ ಭವನದಲ್ಲಿ ಸುಮನ್ ಟಿವಿ ವತಿಯಿಂದ ಸುಮನ ಸಾಧಕ ಪ್ರಶಸ್ತಿ 2026 ಆಯೋಜಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿ ರಾಜ್ಯಾಧ್ಯಕ್ಷರಾದ ಸಿಎಂ ಬೈರೇಗೌಡರು ತಾವು ಮಾಡಿರುವ 10 ವರ್ಷಗಳಿಂದ ಸಮಾಜ ಸೇವೆಯನ್ನು ಗುರುತಿಸಿ ಎಷ್ಟೋ ನಿರ್ಗತಿಕರಿಗೆ, ಬಡವರಿಗೆ ತಮ್ಮ ಸೇವೆಯನ್ನು ಗುರುತಿಸಿ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 10,000 ಮನೆ ನಿರ್ಮಾಣಕ್ಕೆ ತಾವು ನೀಡುತ್ತಿರುವ ಉತ್ತಮವಾದ ಕೊಡುಗೆಯನ್ನು ಗುರುತಿಸಿ ಸುಮನ್ ಟಿವಿ ವತಿಯಿಂದ ಸುಮನ ಸಾಧಕ ಪ್ರಶಸ್ತಿ 2026 ಪ್ರಶಸ್ತಿಯನ್ನು ವಿತರಿಸಿ ಅದ್ದೂರಿಯಾಗಿ ಗೌರವಿಸಲಾಯಿತು. ವಂದನೆಗಳು ಸ್ನೇಹಿತರೆ. ಏನು ದಿನ ಒಂದು ಕಾರ್ಮಿಕರ ದಿನಾಚರಣೆ ಎಂದು ಸುಮನ್ ಟಿವಿಯವರು ವಿಶೇಷವಾಗಿ ಇವತ್ತು ಕಾರ್ಯಕ್ರಮ ಮಾಡ್ತಾರಿಂದ ತುಂಬಾ ಖುಷಿ ಅನಿಸುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಸಹ ಕಾರ್ಮಿಕರೇ. ಪ್ರತಿಯೊಬ್ಬರು ಸಹ ಹೊಟ್ಟೆ ತುಂಬಿಸಬೇಕಂತಂದ್ರೆ ಅವ್ರದೇ ಆದಂತ ಅವರ ಕಾರ್ಯವೈಖರಿಗಳು ಇದ್ದೇ ಇರ್ತವೆ. ಹಂಗಾಗಿ ಪ್ರತಿಯೊಬ್ಬರು ಸಹ ಕಾರ್ಮಿಕರೇ ಆಗಿರೋದ್ರಿಂದ ಇವತ್ತು ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಇವತ್ತು ಸುಮನ್ ಟಿವಿ ಒಂದು ಈ ಕಾರ್ಯಕ್ರಮ ಮಾಡ್ತಾರಿಂದ ತುಂಬಾ ಖುಷಿ ಅನಿಸುತ್ತೆ. ಅವ್ರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಇನ್ನು ನಮ್ಮದೊಂದು ಕಿರು ಪರಿಚಯ. ಅತಿ ಕಡು ಬಡತನದಲ್ಲಿ ಕಿತ್ತು ತಿನ್ನಂತ ಕಡು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಾನು. ಒಬ್ಬ ರೈತನ ಮಗ. ಇವತ್ತು ದಿನದಲ್ಲಿ ಇಡೀ ರಾಜ್ಯನೇ ಸಿಎಂ ಬೈರೇಗೌಡರು ಅಂದ್ರೆ ಯಾರು ಅಂತ ಚರ್ಚೆ ಆಗ್ತಾ ಇದೆ. ಯಾರು ಈ ಮಹಾನ್ ವ್ಯಕ್ತಿ, ಯಾರು ಏನು ಅಂತ ಎಲ್ಲಾ ಕಡೆ ಎಲ್ಲಾ ಭಾಗಗಳ ಸಹ ಸಿಎಂ ಬೈರೇಗೌಡರ ಬಗ್ಗೆನೇ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ದಾರೆ. ಅಂದ್ರೆ ಒಂದು ರೈತನ ಕುಟುಂಬದಿಂದ ಬಂದಿರತಕ್ಕಂಥ ವ್ಯಕ್ತಿ. ನಮ್ಮ ಒಂದು ಆಸೆ ಹೊಂದಿತ್ತು, ಇಡೀ ಏನು ನಮ್ಮ ದೇಶಕ್ಕೆ ಒಬ್ಬ ಯೋಧನಾಗಿ ನಾನು ಸೇವೆ ಸಲ್ಲಿಸಬೇಕಂತ ತುಂಬಾ ಕನಸು ಕಟ್ಟಿದ್ದೆ. ಹಂಗಾಗಿ ಆ ಯೋಧನ ಆಗೋದಕ್ಕೆ ಅನಿವಾರ್ಯದಿಂದ ಬಡತನ ಕಿತ್ತು ತಿಂತದ್ರಿಂದ ಅದನ್ನ ನಾನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಹಂಗಾಗಿ ಈ ದೇಶಕ್ಕೆ ಏನಾದರೂ ನಾನೊಂದು ಕೊಡುಗೆಯನ್ನು ಕೊಡಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಕೆಲವು ಸಂಘ ಸಂಸ್ಥೆಗಳೆಲ್ಲ ಕೆಲಸ ಮಾಡ್ಕೊಂಡು ನೊಂದವರಿಗೆ ಸಾಕಷ್ಟು ಬೆನ್ನೆಲುಬಾಗಿ ನಿಂತು ಸಹಾಯ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ. ಯಾವುದೇ ಅಷ್ಟೇ ಪ್ರಚಾರಕ್ಕೋಸ್ಕರಾಗಿ ನಾವು ಸೇವೆಗಳನ್ನು ಮಾಡಲಿಲ್ಲ. ಯಾವುದೇ ಮಾಧ್ಯಮದವರನ್ನ ಕರೆಸಿ ನಾವು ಸುದ್ದಿಗಳನ್ನು ಬಿತ್ತಾರ ಮಾಡಲಿಲ್ಲ. ಸುಮಾರು ಏನು ಕೋವಿಡ್ ಟೈಮಲ್ಲಾಗಲಿ ಅದಕ್ಕೆ ಮುಂಚೆ ಆಗಲಿ ಸಾಕಷ್ಟು ಹೆಣ್ಣು ಮಕ್ಕಳಿಗೆ ತಂದೆ ತಾಯಿರ್ತಕ್ಕಂಥ ಹೆಣ್ಣು ಮಕ್ಕಳಿಗಾಗಿರ್ಲಿ, ತಂದೆ ತಾಯಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗಾಗಿರ್ಲಿ ಸಾಕಷ್ಟು ಸೇವೆಗಳನ್ನ ಮಾಡ್ಕೊಂಡು ಈಗಾಗಲೇ ಬಂದಿದ್ವಿ. ರಸ್ತೆ ಬದಿಯಲ್ಲಿ ಹೋಗ್ಬೇಕಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಒಬ್ಬ ತಾಯಿ ಒಂದು ಬಸ್ ಸ್ಟಾಪ್ ಅಲ್ಲಿ ವಾಸ ಮಾಡ್ತದನ್ನ ನಾವು ಕಣ್ಣಾರೆ ನೋಡ್ವಿ. ಇವ್ರಿಗೇನಾದ್ರೂ ನಾವೊಂದು ಸಹಾಯ ಮಾಡಲೇಬೇಕು ಅಂತ ಮುಂದೋಗ್ತೀವಿ. ಆಗ ತಾಯಿಗೆ ಯಾರು ಇರಲ್ಲ, ಚಿಕ್ಕದಾಗಿ ಸ್ವಲ್ಪ ಅಲ್ಲಿ ಜಾಗ ಇರುತ್ತೆ.
ಆ ಜಾಗದಲ್ಲಿ ಪುಟ್ಟದಾಗಿ ಒಂದು ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಾಗ ಆ ತಾಯಿ ಅವ್ರ ಮನೆಯಲ್ಲಿ ಏನು ದೇವರಿನ ಜಾಗದಲ್ಲಿ ನಮ್ಮ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕಣ್ಣಾರೆ ನೋಡ್ತೀವಿ. ಅದು ನೋಡಿದಾಗ ಆ ತಾಯಿ ನಮ್ಮನ್ನ ದೇವರ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇಂಥ ಕುಟುಂಬ ಇನ್ನೂ ಸಾಕಷ್ಟು ಇರಬಹುದು. ಹಂಗಾಗಿ ಆ ಕುಟುಂಬಕ್ಕೆ ಏನಾದರೂ ಒಂದು ನಾವು ಸಹಾಯ ಮಾಡಲೇಬೇಕಂತ ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ 10,000 ಮನೆ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಇಟ್ಟಿಗೆ, ಸಿಮೆಂಟು, ಎಂಸೆಂಡು ಮತ್ತೆ ಕಿಟಕಿ, ಬಾಗಿಲು, ಡೋರು ಸಂಪೂರ್ಣವಾಗಿ ಈಗಾಗಲೇ ನಾವು ಕೊಡೋದಕ್ಕೆ ಈಗಾಗಲೇ ಚಾಲನೆ ಕೊಟ್ಟು ಈಗಾಗಲೇ 600ಕ್ಕೂ ಹೆಚ್ಚು ಮನೆಗಳು ಜಿಲ್ಲೆಯಲ್ಲಿ ನಿರ್ಮಾಣವಾಗಿದ್ದಾರೆ. ಸ್ನೇಹಿತರೆ, ಈ ಸುಮನ್ ಟಿವಿಯವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಮ್ಮೆ ಅನಿಸುತ್ತೆ ನಮಗೆ. ಯಾಕಂತಂದ್ರೆ ಪ್ರಚಾರಕ್ಕಂತ ಈಗಾಗಲೇ ಎಷ್ಟೋ ಜನ ಮಾಧ್ಯಮದವರಿದ್ದಾರೆ, ಪತ್ರಕರ್ತರಿದ್ದಾರೆ, ಅಂತವರೆಲ್ಲ ನಮ್ಮ ಹಿಂದೆ ಸಹ ಬಂದಿದ್ದಾರೆ. ನೋಡಿ ಸಭೆ, ನಿಮ್ಮನ್ನ ಹೈಲೈಟ್ ಆಗಿ ನಾವು ನಿಮ್ಮ ಫೋಟೋವನ್ನು ಹಾಕಿ ದೊಡ್ಡದಾಗಿ ನಾವು ನಿಮ್ಮನ್ನ ಬಿಂಬಿಸ್ತೀವಿ. ನಾಳೆ ಬೆಳಿಗ್ಗೆ ತಾವು ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ನಮ್ಮಂತವ್ರನ್ನ ಉಪಯೋಗಿಸಬೇಕು. ಹಂಗಾಗಿ ನೀವು ನಮ್ಮೊಂದು ಸಣ್ಣ ಪುಟ್ಟೇನೋ ಒಂದು ಸಂಭಾವನೆ ಕೊಟ್ರೆ ಅದು ನೋಡ್ಕೊಂತೀವಿ ಅಂದ್ರೆ ನಿಮಗೆ ನಾವು ಏನ್ ಬೇಕಾಗಿದ್ರು ನಿಮ್ ಬೆನ್ನೆಲುಬಾಗಿ ನಿಂತು ನಾವು ನಿಮ್ಮನ್ನ ಪ್ರಚಾರ ಮಾಡ್ತೀವಿ ಅನ್ನೋಂಥವ್ರು ನನ್ನ ಹಿಂದೆ ಇದ್ದಿದ್ರು. ಆ ವ್ಯಕ್ತಿನ ಕಡೆಗಣಿಸಿ ಇದೇ ನನ್ನೊಂದು ಕಾರ್ಯಕ್ರಮದಲ್ಲಿ ಆಚೆ ಕಳಿಸಿದಾಗ ಆ ವ್ಯಕ್ತಿ ನನಗೆ ಒಂದು ಕಾಮೆಂಟ್ ಆಗಿದ್ದ. ಮುಂದಿನ ದಿನದಲ್ಲಿ ನೀನು ಹೇಗೆ ಪ್ರಚಾರ ಮಾಡಬೇಕು, ನೀನು ಹೆಂಗೆ ಗೆಲ್ಲಬೇಕನ್ನೋ ನನಗೆ ಗೊತ್ತಿದೆ, ನಾವು ಒತ್ತಡತೀವಿ ನಿಮ್ಮನ್ನ ಅಂತಂದ್ರು. ಆ ವ್ಯಕ್ತಿ ಒಂದೇ ಒಂದು ಮಾತು ಹೇಳಿದೆ, ಒಂದು ಮನೆಗೆ ಕೇವಲ ಒಂದು ಮನೆಗೆ ನಾವು ಕೊಡ್ತಕ್ಕಂಥ ಸಾಮಗ್ರಿಗಳು 4,90,000 ರೂಪಾಯಿ ಹಾಕ್ತಾ ಇದೆ ಒಂದು ಮನೆಗೆ ಕೊಡ್ತಕ್ಕಂಥ ವೇದಿಕೆಗಳು. ಹಂಗಾಗಿ 10 ಮನೆ ದುಡ್ಡೆತ್ತಿ ಸೇರಿ ಹಾಕಿದ್ರೆ ನಿನ್ನಂತ ಚಾನಲ್ ಬೇಕಾದ್ರೆ ನಡೆಸ್ತೀನಿ, ನಿನ್ನಂತ ಪತ್ರಿಕೆಗೆ ಬೇಕಾದ್ರೆ ಹಾಕಿ ನಡೆಸ್ತೀನಿ. ಹಂಗಾಗಿ ನೀನು ದುಡ್ಡು ಕೊಡಂತ ಅನಿವಾರ್ಯ ನನಗಿಲ್ಲ. ನನ್ನ ನಂಬಿರ್ತಕ್ಕಂಥ ದಂಡಿ ಭಾಗದಲ್ಲಿ ಒಂದು ಪುಟ್ಟ ಮನೆ ಕೊಟ್ಟಿದ್ದೀನಿ ಅಂದ್ರೆ ಆ ಸುತ್ತಮುತ್ತ ಮನೆಯೆಲ್ಲ ಗೊತ್ತಾಗುತ್ತೆ ಬೆಲೆ ಕೊಡೋದು ಏನಂತ. ಪ್ರಚಾರಕ್ಕೋಸ್ಕರ ಮಾಡುವಂಥದ್ದು ನಮ್ಗೆ ಅವಶ್ಯಕತೆ ಇಲ್ಲ, ನಮ್ಗದು ಬೇಡವೂ ಬೇಡ ಅಂತ ಹೇಳ್ಕೊಂಡ್ಬಂದ್ವಿ. ಇನ್ನು ಪ್ರಾಮಾಣಿಕವಾಗಿ ಸಾಕಷ್ಟು ಜನ ಪತ್ರಕರ್ತರು ನಮ್ಗೆ ಗೊತ್ತಿರತಕ್ಕಂತಾನೆ ಇದೆಲ್ಲ ಮಾಡಿ ಬಂದಿರ್ತಕ್ಕ ಅದೇ ಹೇಳ್ತಾರೆ. ಈ ಕ್ರೈಮ್ ವಿಚಾರಗಳಿಗೆ ಏನಾದ್ರು ಆದ್ರೆ ನಮ್ಗೆ ಗೊತ್ತಿರತಕ್ಕಂಥ ಸಿವಿಡ್ರೆಸ್ ಅಲ್ಲಿ ಬಂದು ನಮ್ಮ ಬಗ್ಗೆ ಎನ್ಕ್ವೈರಿ ಮಾಡಿ ತಗೊಂಡು ಒಳಗಾಗ್ತಾರೆ ಅಂತ. ಅದೇ ರೀತಿಯಲ್ಲಿ ನಮ್ಮ ಕೆಲವರು ಪತ್ರಕರ್ತರು ಇದ್ದಾರೆ. ಗೊತ್ತಿದ್ರೆ ಅದನ್ನ ನಾವು ವಿಡಿಯೋ ಮಾಡಿ, ಗೊತ್ತಿದ್ರೆ ಪತ್ರಿಕೆಗಳು ಪ್ರಿಂಟ್ ಮಾಡಿ ಲಾಸ್ಟ್ ಟೈಮ್ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಪತ್ರಕರ್ತರು ಒಂದು ಬಂಡ್ಲೆ ಪೇಪರ್ ಎತ್ಕೊಂಡು ಕೊಡ್ತಾರೆ. ನಾವು ಅನ್ಕೊಂಡಿದ್ವಿ ನಾವು ಕೃಷಿಕರು, ರೇಷ್ಮೆಗಳ ಮೇಯಿಸೋರು, ಆ ರೇಷ್ಮೆಗಳ ಮೇಯಿಸ್ಬೇಕಾದ್ರೆ ಸ್ಟಾರ್ಟಿಂಗ್ ಪೇಪರ್ ಹಾಕ್ತೀವಿ ಸರ್, ಸಾಮಾನ್ಯರಿಗೆ ಎಲ್ಲರೂ ಗೊತ್ತಿರ್ತಕ್ಕಂಥ ರೈತರಿಗೆ ಅದಕ್ಕೆಲ್ಲ ಯೂಸ್ ಮಾಡೋರಿಗೆಲ್ಲ ಪೇಪರ್ ಕೊಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಮನೆ ತಗೊಂಡು ಮೂಲೆಯಲ್ಲಿ ಬಿಸಾಕ್ತಾರೆ, ಬಿಡು ಏನಕ್ಕೆ ಪೇಪರ್ ಕೊಟ್ಟರು ಗೊತ್ತಿಲ್ವಲ್ಲ. ಆಮೇಲೆ ನನ್ನ ಮಗಳು ಪುಟ್ಟ ಮಗು ಅವಳು ನೋಡಿ ಪಪ್ಪ ನೀನ್ ಫೋಟೋ ಬರ್ತಿದ್ರೆ ಪೇಪರ್ ಎಲ್ಲ ಇದೆ ಅಂತ ಅವಳೇ ತಗೊಂಡು ಕೊಟ್ಟಿದ್ದಾರೆ. ಆಗ ಏನು ಅಂತೀರ, ಅದು ಬಂಡಲ್ ಪಿಚ್ ಮಾಡಿದಾಗ ಸತತವಾಗಿ ನನ್ನ ಬಗ್ಗೆ ಅವರು ಸುದ್ದಿಗಳನ್ನು ಮಾಡಿದ್ದಾರೆ. ಆಮೇಲೆ ಈ ಸುದ್ದಿ ಮಾಡಿದಾಗ ಯಾರು ಅಂತ ಹೊರಟಾಗ ಅವ್ರು ಗೊತ್ತಾಯ್ತು, ಸಾಕಷ್ಟು ಜನ ಪತ್ರಕರ್ತರು ಯಾವುದೇ ದುಡ್ಡು ಅವಿಷ್ಯ ಒಳಗಾಗ್ತದೆ ಇವತ್ತು ಸಹ ಅಂತ ಪತ್ರಕರ್ತರು ಇದಾರ ಅನ್ನೋದು ನನಗೆ ಅರಿವಾಯಿತು. ಹಂಗಾಗಿ ಒಂದು ಪತ್ರಕರ್ತರು ಅಂದ ಮೇಲೆ ನಿಷ್ಠವಾಗಿ ಏನು ನಮ್ಮ ಭಾರತ ದೇಶಕ್ಕೆ ಯುವಕರು ಎಷ್ಟು ಮುಖ್ಯನೋ, ರೈತರು ಎಷ್ಟು ಮುಖ್ಯನೋ ಅದೇ ರೀತಿ ಸಹ ನಮ್ಮ ಪತ್ರಕರ್ತರು ಅಷ್ಟೇ ಮುಖ್ಯವಾಗಿರ್ತಾರೆ. ಅಂತ ಸತ್ಯಗಳನ್ನ ಬಿಚ್ಚಿಟ್ಟು ಇವತ್ತು ಸುಮನ್ ಟಿವಿಯವರು ಈ ಒಂದು ಏನು ಈ ಇಷ್ಟು ದಿವಸದ ಇದ್ರ ಬಗ್ಗೆ ಕನೆಕ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ನಾನು ಇಷ್ಟೊತ್ತು ಕೂತ್ಕೊಂಡು ಸುಮಾರು 1 ಅವರ್ ನೋಡ್ತಾ ಇದ್ದೀನಿ. ಎಳೆಮರೆಯಾಗಿ ಕೆಲಸ ಮಾಡತಕ್ಕಂಥ ಸುಮಾರು ಸಾಧಕರನ್ನ ಕರ್ಕೊಂಡು ಇಲ್ಲಿ ಸನ್ಮಾನ ಮಾಡ್ತಾ ಇದ್ರೆ ನನಗೇನೋ ಒಂದ್ ಕಡೆ ಫೀಲ್ ಆಗ್ತಾ ಇತ್ತು. ವೆರಿ ಗುಡ್ ಹೇಳ್ಬೇಕಂತಂದ್ರೆ ಸುಮನ್ ಟಿವಿ ಚಾನಲ್ಗೆ ವೆರಿ ಗುಡ್. ಯಾರೋ ಒಬ್ಬರನ್ನ ಗುರುಸಿರ್ತಕ್ಕ ಎಷ್ಟೋ ಸಮಾಜ ಸೇವೆ ಮಾಡ್ತಕ್ಕಂಥವ್ರನ್ನ ಗುರುಸ್ತೇನೆ ಏನು ಗಾಡಿ ಕೊಡ್ತಾರೆ, ಏನಪ್ಪ ಆ ವ್ಯಕ್ತಿ ಕರ್ಕೊಂಡು ನಾವೇ ಸನ್ಮಾನ ಮಾಡ್ಬೇಕನ್ನೋದು ಅಂತದ್ದು ಇವತ್ತು ಅಂತವ್ರನ್ನೆಲ್ಲ ಕರೆಸಿ ಇಲ್ಲಿ ವೇದಿಕೆ ಮೇಲೆ ಅದು ಇವತ್ತು ಕಾರ್ಮಿಕರ ದಿನಾಚರಣೆ ಸಹ ಕರ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇರೋದ್ರಲ್ಲಿ
ತುಂಬಾ ಖುಷಿ ಅನಿಸುತ್ತೆ. ವೆಲ್ಡನ್ ಸುಮನ್ ಟಿವಿ, ವೆರಿ ಗುಡ್. ಧನ್ಯವಾದ ತಮ್ಮ ಮಾತುಗಳಿಗೆ ಸರ್. ಹಾಗೆ ಮುಂದಿನ ಸಾರ್ವಜನಿಕ ಕರೆಯುವಂತಹ ಸಮಯ ಸಿಎಂ ಬೈರೇಗೌಡರ ನಂತರ ಈಗ ಮುಂದಿನ ಸನ್ಮಾನ ಸುಮನ ಸಾಧಕ ಪ್ರಶಸ್ತಿಯಲ್ಲಿ